ದ್ವಿತೀಯ ಪಿಯುಸಿ ಮುಗಿಸಿ ಮುಂದಿನ ಉನ್ನತ ಶಿಕ್ಷಣದ ನಿರೀಕ್ಷೆಯಲ್ಲಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೆರವಾಗಲು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮೂಡಿಗೆರೆ, ಲಿಜನ್, ಚಿಕ್ಕಮಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ತೋಟಗಾರಿಕಾ ಕಾಲೇಜು ಮೂಡಿಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿ ಮಿತ್ರ 2026 ಎಂಬ ಉಚಿತ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾದ ಅಮೀನ್ ಅಹಮದ್ ಹೇಳಿದರು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮೂಡಿಗೆರೆ ನಾವು ಕಳೆದ 6 ವರ್ಷದಿಂದ ಸತತವಾಗಿ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮ ಮಾಡ್ತಿದ್ದೇವೆ. ಏನಪ್ಪ ಅಂದ್ರೆ SLC PUC ಸೆಕೆಂಡ್ PUC ಆದ ತಕ್ಷಣ ವಿದ್ಯಾರ್ಥಿಗಳು ತುಂಬಾ ಗೊಂದಲ ಇರ್ತದೆ. ಯಾವ ಕೋರ್ಸ್ ಮಾಡಬೇಕು, ವಿದ್ಯಾರ್ಥಿ ಮತ್ತೆ ಪೋಷಕರಿಗೆ ತುಂಬಾ ಗೊಂದಲ ಇರ್ತದೆ. ಯಾವ ಕೋರ್ಸ್ ಓದಬೇಕು, ಹೆಂಗ್ ಮಾಡಬೇಕು, ಮಾಡಿದ ಪ್ರೊಸೀಜರ್ ಈಗ ಬಹಳ ಸಿಸ್ಟಮೆಟಿಕ್ ಆಗಿ ಸೋ ಮೆನಿ ಕಾಲೇಜಸ್ ಇದೆ. ಮತ್ತೆ ವಂಚನೆ ಸಹ ಪಡೆದಾಗ್ತದೆ, ಮತ್ತೆ ದಾರಿ ತಗ್ತಾ ಇದ್ದಾರೆ, ಬಹಳ ದುಡ್ಡು ಕಳ್ಕೊಂಡಿದ್ದಾರೆ. ಕೆಲವು ಸೀಟ್ ಕೊಡಿಸಿ ಅಂತ ದುಡ್ಡಿಸ್ಕೊಂಡು ಮೋಸ ಮಾಡಿ ಬಹಳಷ್ಟು ಅನಾಹುತ ಬರ್ತಿದ್ದೀವಿ. ಅದೆಲ್ಲ ತಪ್ಸಕ್ಕೆ ನಾವು ವರ್ಷ ಮಾಡ್ತಾ ಇದೀವಿ. ಈ ವರ್ಷ ಒಂದು ಸಿಸ್ಟಮೆಟಿಕ್ ಆಗಿ ಗೌರ್ಮೆಂಟ್ ಇಂದ ಏನ್ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದು ಅವಾಗ ತಿದ್ದುಪಡಿ ಆಗ್ತಾ ಇರ್ತದೆ. ಅದನ್ನು ನಾವು ಈ ತರಬೇತಿ ಕಾರ್ಯಕ್ರಮದಲ್ಲಿ ತಜ್ಞರು ಕಳಿಸ್ತೀವಿ. ಎಲ್ಲ ಫೀಲ್ಡ್ ನಲ್ಲಿ ಬೇರೆಯವರಿಗೆ ಮೆಡಿಕಲ್ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್, ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್, ಇಂಜಿನಿಯರಿಂಗ್, ಅದೇ ತರ ಮೆಡಿಕಲ್ ಅಲ್ಲಿ ಪ್ಯಾರಾಮೆಡಿಕಲ್ಸ್ ಇದೆ, ತುಂಬಾ ಕೋರ್ಸ್ಗಳಿವೆ. ಯಾವ ಕೋರ್ಸ್ಗೆ ಸೆಟ್ ಮಾಡ್ತಾರೆ, ಏನ್ ಮಾಡಿದ ಪ್ರೊಸೀಜರ್, ಏನ್ ಗೈಡೆನ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಅದ್ರ ನಂತರ ನಾವು ಪೋಷಕರ ವಿದ್ಯಾರ್ಥಿಗಳಂದ್ರೆ ಎಲ್ಲ ಮಾಹಿತಿ ತಗೊಂಡ್ಬಿಟ್ಟು ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ನಿಮ್ಮನ್ನ ಹೆಜ್ಜೆ ಇರ್ತಿ, ಹೊಸ ಬೆಳಗಾಡಬೇಡಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಹುಡುಗದ ಇಂಟ್ರೆಸ್ಟ್ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಒಂದೇ ಹೆಜ್ಜೆ ಇರ್ತೀವಿ ಅಂತ ಹೇಳಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರುವ ಜುಲೈ 5, 2026 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮೂಡಿಗೆರೆಯ JC ಭವನದಲ್ಲಿ ಈ ವಿಶೇಷ ಶಿಬಿರ ನಡೆಯಲಿದೆ. ಸಿಇಟಿ, ನೀಟ್, ಕಾಮೆಡ್-ಕೆ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ಸೀಟು ಆಯ್ಕೆಯ ಪ್ರಕ್ರಿಯೆ ಹಾಗೂ ಕೌನ್ಸಿಲಿಂಗ್ ಬಗ್ಗೆ ತಜ್ಞರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. 5 ತಾರೀಕು 5-7 ಜುಲೈಗೆ. ಬಟ್ ನಮ್ಗೆ ಗೊತ್ತಾಯ್ತು ಈಗ ಡೇಟಾ ಓನ್ಲಿ 25 ಟು ಮಂತ್ ಎಂಡ್ ವರೆಗೆ 10 days ಅಲ್ಲಿ ಮಾತ್ರ ಅಪ್ಡೇಟ್ ಮಾಡ್ಬೇಕಂತ ಮಾಡಿದ್ವಿ. ಅದರಿಂದ ನಾವು ಡೇಟಾ ಎಂಟ್ರಿಗೆ ಹಿಂಗ್ ಮಾಡ್ಬೇಕು, ತುಂಬಾ ಸಿಸ್ಟಮ್ಯಾಟಿಕ್ ಇದೆ. ಡೇಟಾ ಎಂಟ್ರಿಗೂ ಸಹ ಥರ್ಡ್ ರೌಂಡ್ ಇಲ್ಲ, ಓನ್ಲಿ 2 ರೌಂಡ್. ಮುಂಚೆ ನಾವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮಾಡಿ ಮತ್ತೆ ಹೋಲ್ಡ್ ಮಾಡಿ ಥರ್ಡ್ ರೌಂಡ್ ಇರೋದು. ಈಗ ಏನ್ ಮಾಡ್ತಾರೆ, ಹುಡುಗರು ಇದು ಮಾಡ್ಬಿಟ್ಟು ಇದಾಗುತ್ತೆ ಅಂತ ಥರ್ಡ್ ರೌಂಡ್ ಕೆಲಸ ಮಾಡಿದ್ದಾರೆ ಸರ್ಕಾರದಿಂದ. ಅದ್ರ ನಾವು ನೆಕ್ಸ್ಟ್ 5 ತಾರೀಕು ನಾವು 10 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. 10 4:15ಗೆ ನಡೆಯುತ್ತೆ. ಊಟದ ವ್ಯವಸ್ಥೆ ಇರುತ್ತಲ್ಲ ಹುಡುಗರಿಗೆ. ಆದಷ್ಟು ನೀವು ಹೆಚ್ಚಿನ ಪ್ರಚಾರ ಇಲ್ಲ ನಿಮ್ಮ ಪ್ರೆಸ್ ಮೀಡಿಯಾದಲ್ಲಿ ಕೊಟ್ಟು ಹುಡುಗರಿಗೆ ಬಂದಿದ್ದಾಗ ಸದುಪಯೋಗ ಪಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಉಪಾಧ್ಯಕ್ಷರಾದ ಮನಮೋಹನ್ BN ಮಾತನಾಡಿ, ವೈದ್ಯಕೀಯ ಇಂಜಿನಿಯರಿಂಗ್ ಡಿಪ್ಲೊಮಾ ಸೇರಿದಂತೆ BSc ಕೃಷಿ, ತೋಟಗಾರಿಕೆ, ಫಾರೆಸ್ಟ್ರಿ, ಫಿಶರೀಸ್, ಡೈರಿ ಸೈನ್ಸ್ ಮತ್ತು ಫುಡ್ ಸೈನ್ಸ್ ನಂತಹ ವಿವಿಧ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ತಜ್ಞ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಿದ್ದಾರೆ. ಜೊತೆಗೆ ಕಳೆದ ಸಾಲಿನ ಕಟ್ ಆಫ್ ರ್ಯಾಂಕ್ಗಳ ವಿವರಗಳನ್ನು ಇಲ್ಲಿ ಹಂಚಿಕೊಳ್ಳಲಾಗುವುದು ಎಂದರು. ಇದರ ವತಿಯಿಂದ ಕಳೆದ 6 ವರ್ಷಗಳಿಂದ ಈ ಒಂದು ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡು ಬಂದಿದ್ದೀವಿ. ಇದು ಮೂಲ ಉದ್ದೇಶ ಏನಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ CET ಕೋಚಿಂಗ್ ಇರಲ್ಲ, ನೀಟ್ ಕೋಚಿಂಗ್ ಇರಲ್ಲ, ಮತ್ತೆ ಅವ್ರಿಗೆ ಯಾವ ರೀತಿ ಯಾವ ಕೋರ್ಸ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಬಹಳ ಜನ ಗೊಂದಲಗೊಳಗಾಗ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಹಿಂದೆ ಬೀಳ್ತಾರೆ, ಪೇರೆಂಟ್ಸಿಗೂ ಬರ್ಡನ್ ಆಗುತ್ತೆ ಇದರಿಂದ. ಅದೆಲ್ಲ ಉದ್ದೇಶಕ್ಕೋಸ್ಕರನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯಾವ ರೀತಿ ಹೋಗ್ಬೇಕು, ಆಮೇಲೆ ಅವ್ರ ಇಂಟ್ರೆಸ್ಟ್ ಏನಿದೆ ಮತ್ತೆ ಅಪಾರ್ಚುನಿಟಿಗಳೇನಿದೆ ಇದ್ರ ಬಗ್ಗೆ ಒಂದು ಸೂಕ್ತ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕಾರ್ಯಾಗಾರವನ್ನ ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ. 6ನೇ ವರ್ಷ, 5 ವರ್ಷ ನಾವು ಮಾಡ್ತಿದ್ದೀವಿ. ದಿಸ್ ಇಸ್ ದ 6th year. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಮೇನ್ ಆಗಿ CET ಮತ್ತೆ ನೀಟ್, ಕಾಮೆಡ್-ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ. ಜೊತೆಗೆ ಬಹಳಷ್ಟು ಜನ ನೀಟ್ ಎಕ್ಸಾಮ್ಗಳನ್ನ ತಗೊಂತಾರೆ, ಎಲ್ಲರಿಗೂ ಮೆಡಿಕಲ್ ಸೀಟ್ ಬೇಕು ಅಂತಕ್ಕಂಥ ಒಂದು ಆಂಬಿಷನ್ ಇರುತ್ತೆ. ಎಲ್ಲಾ ಸ್ತರದ ವಿದ್ಯಾರ್ಥಿಗಳಿಗೆ ಇದು ಹೋಗ್ಬೇಕು. ಆಮೇಲೆ ಈ ವರ್ಷ ಯಾರು CET, ನೀಟ್ ಮತ್ತೆ ಸೆಕೆಂಡ್ PUC ಎಕ್ಸಾಮ್ ಬರೆದಿರೋದು ಅಲ್ಲದೇನೆ
ಯಾರು ಪ್ರಸಕ್ತ ಸಾಲಲ್ಲಿ ಸೆಕೆಂಡ್ PUC ಓದ್ತಿದ್ದಾರೆ ಆ ಮಕ್ಕಳುಗಳಿಗೆ ಬಂದ್ರು ಮುಂದಿನ ವರ್ಷದಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇನೆ, ಒಂದು ಇದಕ್ಕೆ ಒಳ್ಳೆ ಪಬ್ಲಿಸಿಟಿ ಕೊಡಿ. ಹಾಗೆ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ KH ಕಾರ್ಯದರ್ಶಿ, ರವಿಶಂಕರ್ ಕಾರ್ಯಕ್ರಮದ ನಿರ್ದೇಶಕರು, ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು.